ಬೆಂಗಳೂರಲ್ಲಿ ಇವತ್ತು ಸಂಜೆ ಭಾರಿ ಮಳೆಯ ನಿರೀಕ್ಷೆ ಇದೆ. ರಾಜಧಾನಿಯಲ್ಲಿ ಮೋಡ ಮುಸುಕಿದ ವಾತಾವರಣ ಇದೆ. ಇವತ್ತು ಐಪಿಎಲ್ ಮ್ಯಾಚ್ಗೆ ಮಳೆ ಅಡ್ಡಿ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಇವತ್ತು ಭಾರಿ ಮಳೆಯ ನಿರೀಕ್ಷೆ ಇದೆ ಬೆಂಗಳೂರಲ್ಲಿ. ಮತ್ತೊಂದು ಕಡೆ ಐಪಿಎಲ್ ಮ್ಯಾಚ್ ನಡೀತಾ ಇದೆ ಇವತ್ತು. ಸೊ ಈ ಮ್ಯಾಚ್ಗೆ ಮಳೆಯ ಅಡ್ಡಿ ಆತಂಕ ಎದುರಾಗಿರುವಂತದ್ದು. ಮ್ಯಾಚ್ ಶುರುವಾಗೋ ತನಕ ಸುರಿದ್ರೂ ಕೂಡ ಏನ್ ಟೆನ್ಷನ್ ಇಲ್ಲ, ಮಳೆ ಬಂದ್ರೂ ಕೂಡ ಏನ್ ಟೆನ್ಷನ್ ಇಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಬರ್ಬನ್ ತಂತ್ರಜ್ಞಾನ ಇರುವಂತಹ ಕಾರಣ ಜೋರು ಮಳೆಯಾದ್ರೂ ಕೂಡ ಅರ್ಧ ಗಂಟೆಯಲ್ಲಿ ಕ್ರೀಡಾಂಗಣದ ನೀರು ಕ್ಲಿಯರ್ ಆಗಲಿದೆ. ಆದ್ರೆ ಸತತವಾಗಿ ಮಳೆ ಸುರಿದ್ರೆ ಮ್ಯಾಚ್ಗೆ ಅಡ್ಡಿ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಬೆಂಗಳೂರಲ್ಲಿ ಕೆಲ ಕಡೆ ನಿಧಾನವಾಗಿ ಮಳೆ ಪ್ರಾರಂಭ ಆಗಿರುವಂಥದ್ದು. ಮತ್ತೊಂದು ಕಡೆ ನಿನ್ನೆ ಸಾಕಷ್ಟು ಜನರು ಪ್ರಾರ್ಥನೆಗಳನ್ನು ಕೂಡ ನಾವು ಗಮನಿಸಿದ್ದೀವಿ. ನಾಳೆ ಮಳೆ ಬರೋದು ಬೇಡಪ್ಪ, ಮ್ಯಾಚ್ ಇದೆ, ಮ್ಯಾಚ್ ನೋಡೋದಕ್ಕೆ ಅವಕಾಶ ಇರಲಿ, ಮ್ಯಾಚ್ ಆಗಲಿ ನಾಳೆ ಅನ್ನುವಂಥದ್ದನ್ನ ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳು ದೇವರ ಹತ್ರ ಪ್ರಾರ್ಥನೆ ಸಲ್ಲಿಸಿದ್ದನ್ನ ಕೂಡ ನಾವು ಗಮನಿಸಿದ್ದೀವಿ. ಆದರೆ ಬೆಂಗಳೂರಲ್ಲಿ ಇವತ್ತು ಸಂಜೆ ಭಾರಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಸೊ ಇದ್ರ ನಡುವೆನೇ ಈಗ ಬೆಂಗಳೂರಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ಮಳೆ ಪ್ರಾರಂಭ ಕೂಡ ಆಗಿದೆ. ಚೆನ್ನೈ ಬೆಂಗಳೂರು ನಡುವೆ ನಾಕೌಟ್ ಸಮರ. ಪ್ಲೇ ಆಫ್ ಗುರಿ ಬೆನ್ನತ್ತೋ ತಂಡ ಯಾವುದು? ಆರ್ಸಿಬಿ ಫ್ಯಾನ್ಸ್ ನಲ್ಲಿ ಹೆಚ್ಚಾಗಿದೆ ಕುತೂಹಲ. ಮಳೆ ಬಂದ್ರೆ ಆರ್ಸಿಬಿ ಪ್ಲೇ ಆಫ್ ಕನಸು ನುಚ್ಚು ನೂರಾಗಲಿದೆ. ಪ್ಲೇ ಆಫ್ಗಾಗಿ 18 ರನ್ಗಳಿಂದ ಗೆಲ್ಲಬೇಕಾಗಿದೆ ಆರ್ಸಿಬಿ. ಸೋತ್ರೆ ಧೋನಿಗೆ ಕೊನೆ ಪಂದ್ಯ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಆರ್ಸಿಬಿ ಅಭಿಮಾನಿಗಳಲ್ಲಿ ಸಾಕಷ್ಟು ಖುಷಿ ಇದೆ. ಅಭಿಮಾನಿಗಳು ಫುಲ್ ಜೋಶ್ನಲ್ಲಿದ್ದಾರೆ. ಒಂದು ಕಡೆ ಮಳೆಯ ಆತಂಕ ಇದೆ, ಮತ್ತೊಂದು ಕಡೆ ಈಗ ಪ್ಲೇ ಆಫ್ಗೆ ಹೋಗ್ತಾರಾ ಇಲ್ವಾ ಅನ್ನುವಂಥ ಒಂದಿಷ್ಟು ಟೆನ್ಷನ್ ಶುರುವಾಗಿದೆ, ಒಂದಿಷ್ಟು ಭಯ ಶುರುವಾಗಿದೆ. ಯಾಕಂತಂದ್ರೆ ಇವತ್ತು ನಡೀಬೇಕಾಗಿರುವಂತಹ ಈ ಒಂದು ಮ್ಯಾಚ್ ಬಾರಿ ಹೈ ವೋಲ್ಟೇಜ್ ಮ್ಯಾಚ್, ಮಾಡು ಇಲ್ಲವೇ ಮಡಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕಂತಂದ್ರೆ ಪ್ಲೇ ಆಫ್ಗೆ ಹೋಗ್ಲೇಬೇಕಂತಂದ್ರೆ ಹೆಚ್ಚು ರನ್ಗಳನ್ನ ಗಳಿಸಲೇಬೇಕಾದಂತಹ ಪರಿಸ್ಥಿತಿ ಇದೆ ಆರ್ಸಿಬಿಗೆ. ಇನ್ ಕೇಸ್ ಏನಾದರೂ ಪ್ಲೇ ಆಫ್ಗೆ ಹೋಗಿಲ್ಲ ಅಂತಂದ್ರೆ CSK ನೇರವಾಗಿ ಇಲ್ಲಿ ಪ್ಲೇ ಆಫ್ಗೆ ಆಯ್ಕೆಯಾಗುತ್ತೆ. ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ. ರಾತ್ರಿ 8 ಗಂಟೆಯಿಂದ 11 ಗಂಟೆಯವರೆಗೆ ಈ ಒಂದು ಮ್ಯಾಚ್ ನಡೆಯಲಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಒಂದು ಕಡೆ ಮಳೆಯ ಆತಂಕ ಕೂಡ ಎದುರಾಗಿರುವಂತದ್ದು. ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಕಾತರವಾಗಿ ಕಾಯ್ತಾ ಇದ್ದಾರೆ. ಆರ್ಸಿಬಿ ಫ್ಯಾನ್ಸ್ ಅಂತೂ ಫುಲ್ ಖುಷಿಯಲ್ಲಿದ್ದಾರೆ. ಚೆನ್ನೈ ಬೆಂಗಳೂರು ನಡುವೆ ಈ ನಾಕೌಟ್ ಸಮರ ನೋಡೋದಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಪ್ಲೇ ಆಫ್ ಗುರಿ ಬೆನ್ನತ್ತುವ ತಂಡ ಯಾವುದು ಅನ್ನುವಂತ ಈಗ ಪ್ರಶ್ನೆ ಮುಟ್ಟಿರುವಂತದ್ದು. ಇನ್ನ ಆತಂಕ, ಒಂದಿಷ್ಟು ಟೆನ್ಷನ್, ಒಂದಿಷ್ಟು ಭಯ ಕೂಡ ಕಾಡ್ತಾ ಇರುವಂತದ್ದು. ಆರ್ಸಿಬಿ ಫ್ಯಾನ್ಸ್ ನಲ್ಲಿ ಈಗ ಬಹಳಷ್ಟು ಕುತೂಹಲ ಹೆಚ್ಚಾಗಿರುವಂತದ್ದು. ಮಳೆ ಬಂದ್ರೆ ಆರ್ಸಿಬಿ ಪ್ಲೇ ಆಫ್ ಕನಸು ನುಚ್ಚು ನೂರಾಗುತ್ತೆ. ಇನ್ ಕೇಸ್ ಏನಾದ್ರೂ ಪ್ಲೇ ಆಫ್ಗಾಗಿ 18 ರನ್ಗಳಿಂದ ಗೆದ್ರೆ ಮಾತ್ರ ಆರ್ಸಿಬಿ ಈಗ ಪ್ಲೇ ಆಫ್ಗೆ ಸೆಲೆಕ್ಟ್ ಆಗುತ್ತೆ. ಇನ್ ಕೇಸ್ 18 ರನ್ಗಳಿಂದ ಅದು ಗೆದ್ದಿಲ್ಲ, 18 ರನ್ನನ್ನು ಗಳಿಸಿಲ್ಲ ಅಂತಂದ್ರೆ ಧೋನಿಗೆ ಇದು ವರದಾನ ಆಗಲಿದೆ. ಧೋನಿ ತಂಡಕ್ಕೆ ಇದು ವರದಾನ ಆಗುತ್ತೆ. ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಎರಡೂ ತಂಡದವರು ಬಹಳ ಬಿಗುವಿನಲ್ಲಿ ಪ್ರಾಕ್ಟೀಸ್ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಒಂದು ಪಂದ್ಯ ನಡೀತಾ ಇರೋದ್ರಿಂದ ಮಳೆಯ ಆತಂಕ ಇದೆ. ಯಾಕಂದ್ರೆ ಬೆಂಗಳೂರಲ್ಲಿ ಭಾರಿ ಪ್ರಮಾಣದ ಮಳೆಯ ಮುನ್ಸೂಚನೆ ಇದ್ದು ಸಾಕಷ್ಟು ಆತಂಕ ಕೂಡ ಎದುರಾಗಿದೆ. ಮಳೆ ಬಂದು ನಿಂತ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಬಹಳಷ್ಟು ಅತ್ಯಾಧುನಿಕ ತಂತ್ರಜ್ಞಾನವನ್ನ ಒಳಗೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಸತೀಶ್ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಸತೀಶ್, ಈಗಾಗಲೇ ಬಹಳಷ್ಟು ಕುತೂಹಲ, ಬಹಳಷ್ಟು ಟೆನ್ಷನ್ಗಳ ಪ್ರಾರಂಭ ಆಗಿರುವಂತದ್ದು ಆರ್ಸಿಬಿ ಅಭಿಮಾನಿಗಳು ಮತ್ತೆ CSK ಅಭಿಮಾನಿಗಳಲ್ಲಿ. ಒಂದು ಕಡೆ ಇಲ್ಲಿ ಈ ಒಂದು ಆಟದ ಲೆಕ್ಕಾಚಾರ ಏನಿದೆ, ಈ ಒಂದು ಪ್ಲೇ ಆಫ್ ಲೆಕ್ಕಾಚಾರದ ಬಗ್ಗೆ ಹೇಳೋದಾದ್ರೆ? ಎಸ್ ಚೇತನ್, ಇವತ್ತು RCB ಅಭಿಮಾನಿಗಳು ಮತ್ತು CSK ಅಭಿಮಾನಿಗಳಲ್ಲಿ ಒಂದು ರೀತಿಯ ಕುತೂಹಲ ಹೆಚ್ಚಾಗಿದೆ ಅಂತ ಅನ್ಬೋದು. ಒಂದು ಕಡೆ RCB ಅಭಿಮಾನಿಗಳು ಮ್ಯಾಚ್ ಗೆದ್ರೆ ಸಾಕಪ್ಪ ಅನ್ನೋದ್ರ ಜೊತೆಗೆ ಇವತ್ತು ಏನು RCBಯ ಪಂದ್ಯ ಇದೆ ಆ ಪಂದ್ಯಕ್ಕೆ ಮಳೆ ಅಡ್ಡಿ ಆಗದಿರಲಿ ಅನ್ನುವಂಥ ನಿಟ್ಟಿನಲ್ಲಿ RCB ಅಭಿಮಾನಿಗಳು ಒಂದು ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ ಅನ್ಬೋದು. ಸೊ ಇನ್ನೊಂದು ಲೆಕ್ಕಾಚಾರದ ಬಗ್ಗೆ ಮಾತನಾಡೋದಾದರೆ ಮೇ 18 ಈ ಒಂದು ದಿನಾಂಕ ಏನಿದೆ ಅದು ನಿಜಕ್ಕೂ ಕೂಡ RCB ಪಾಲಿಗೆ ಒಂದು ವರದಾನ ಅಂತಲೇ ಹೇಳ್ಬೋದು. ಏನು IPL ಇತಿಹಾಸ ಒಂದು ಹಿಸ್ಟ್ರಿಯನ್ನು ನಾವು ತೆಗೆದು ನೋಡೋದೇ ಆದರೆ ಮೇ 18ರವರೆಗೂ ಇಲ್ಲಿವರೆಗೂ ಕೂಡ 4 ಪಂದ್ಯವನ್ನು RCB ಆಡಿದೆ. ಏನು 2013, 14, 16 ಮತ್ತು 2023 ಮೇ 18ರಲ್ಲಿ ಆಡಿರುವಂಥ ಎಲ್ಲ ಪಂದ್ಯಗಳಲ್ಲೂ ಕೂಡ RCB ಗೆದ್ದಿದೆ. ವಿಶೇಷ ಅಂತಂದರೆ 13 ಮತ್ತು 14ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಇದೇ ದಿನಾಂಕದಂದು RCB ಗೆದ್ದಿದೆ. ಸೊ ಆ ಒಂದು ಹಿಸ್ಟ್ರಿ ಇವತ್ತು ಮರುಕಳಿಸಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು RCB ಅಭಿಮಾನಿಗಳಲ್ಲಿ ಕಾಯ್ತಿದ್ದಾರೆ ಅಂತ ಅನ್ಬೋದು. ಸೊ ಅದನ್ನ ನೋಡ್ಬೋದು, ಏನೊಂದು ಕ್ರೇಜ್ ಅಭಿಮಾನಿ
ಅಭಿಮಾನಿಗಳ ಒಂದು ಕ್ರೇಜ್ ಏನಿದೆ ಅದು ನೋಡ್ಬೋದು. ಖಂಡಿತ ಇವತ್ತು ಆ ಒಂದು ಸಂಧ್ಯದ ವೇಳೆಗೆ ಮಳೆ ಬರಲ್ಲ, ಮಳೆ ಬಂದರೂ ಕೂಡ ನಮಗೆ ತೊಂದರೆ ಆಗಲ್ಲ. ಏನಕ್ಕೆ ಅಂದರೆ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಬರ್ಬನ್ ಒಂದು ವ್ಯವಸ್ಥೆ ಇದೆ. ಆ ಒಂದು ವ್ಯವಸ್ಥೆ ಮುಖಾಂತರ ಅರ್ಧ ಗಂಟೆಯಲ್ಲಿ ಎಷ್ಟೇ ಮಳೆ ಹೋದ್ರೂ ಕೂಡ ನೀರನ್ನ ಕ್ಲಿಯರ್ ಮಾಡಬಹುದು. ಆದರೆ ಪಂದ್ಯ ಶುರುವಾದ ಸಂದರ್ಭದಲ್ಲಿ ಮಳೆ ಬರಬಾರದು. ಆ ಒಂದು ನಿಟ್ಟಿನಲ್ಲಿ RCB ಅಭಿಮಾನಿಗಳು ಕೂಡ ಮಾತಾಡ್ತಾ ಒಂದು ಪ್ರಾರ್ಥನೆ ಮಾಡ್ತಿದ್ದಾರೆ. ಇಲ್ಲಿ ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ. ತುಂಬಾ ಒಂದು ಹೈ ವೋಲ್ಟೇಜ್ ಏನ್ ಹೇಳ್ತೀವಿ ಇವತ್ತು ಮ್ಯಾಚ್ ವಿಚಾರವಾಗಿ. ಸೊ ಇಲ್ಲಿ ಒಂದಷ್ಟು ಅಭಿಮಾನಿಗಳು ಇದ್ದಾರೆ, ಮಾತಾಡಿಸ್ತೀವಿ. ನೀವು ಟಿ ಶರ್ಟ್ ನೋಡ್ತಾ ಇದ್ದಂಗೆ ಹೇಳ್ಬೋದು, ಇವ್ರು ಪಕ್ಕಾ RCB ಫ್ಯಾನ್ಸ್ಗಳು ಅಂತ ಯಾವುದೇ ಡೌಟ್ ಇಲ್ಲ. ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಇವತ್ತು ಸರ್? ನೋಡಿ, ರಾಮ ಸಮೇತ 14 ವರ್ಷ ವನವಾಸ ಮಾಡಿದ್ದು ನಮ್ದು 16 ವರ್ಷ ಆಯ್ತು ಸರ್, ಇಂದು ಟೋಪಿ ಸಿಗ್ಲಿಲ್ಲ. ಈ ಸರ್ತ ಸಿಗುದು ಅಂತೂ ಪಕ್ಕ. ಈ ಸಲ ಕಪ್ ನಮ್ದೇ ಸರ್. ನೋಡಿ, ಮತ್ತೆ 18 ಮೇಗೆ ನಾವು ಪ್ರತಿ ಸಲ ವಿನ್ ಆಗಿದ್ದೇವೆ, ಅದೊಂದು ಹೋಪ್ಸ್ ಇದೆ. ಮತ್ತೆ ಎಲ್ಲರೂ ಫಾರ್ಮಲ್ ಇದ್ದಾರೆ. ಸೊ ನೋ ನೀಡ್ ಟು ವರಿ ಅಟ್ ಆಲ್, ನಾವೇ ವಿನ್ ಆಗುದು. ಈ ಸಲ ಕಪ್ ನಮ್ದೇ. ಮಳೆ ಆತಂಕ ಇದೆ, ಮಳೆ 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 ಬರಲ್ಲ ಸರ್, ಹೇಳಿದ್ದಾರೆ ಅಷ್ಟೇ. ಮಳೆ ಅಂತೂ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಈ ಸಲ ಮಳೆ ಬಂದ್ರು ನಮ್ದು ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಇದೆ, 20 ನಿಮಿಷದಲ್ಲಿ ಫುಲ್ ಡ್ರೈನ್ ಆಗುತ್ತೆ. ಸೊ ನೋ ನೀಡ್ ಟು ವರಿ ಅಟ್ ಆಲ್. ನಮ್ದು RCB ಈ ಸಲ ವಿನ್ ಆಗ್ತದೆ, ಕಪ್ ಸಿಗ್ಲೇಬೇಕು ಸರ್. ಒಂದೇ ಒಂದು RCBಗೆ ಹಿನ್ನಡೆ ಅನ್ಬೋದು. ಮಿಲ್ಜಾಕ್ ಇವತ್ತು ಆಡ್ತಾ ಇಲ್ಲ, ಅವ್ರ ಜಾಗದಲ್ಲಿ ಮ್ಯಾಕ್ಸ್ವೆಲ್ ಆಡೋ ಸಾಧ್ಯತೆ ಇದೆ. ಸಾಕು, ಮ್ಯಾಕ್ಸ್ವೆಲ್ ಇದೆ ಸಾಕು ಅವ್ರಿಗೆ, ಅವ್ರು ಮಾಡ್ತಾರೆ ಮ್ಯಾಕ್ಸ್ವೆಲ್. ಅಭಿಮಾನಿಗಳು ಅಂತಂದ್ರೆ ಚೇತನ್, ಯಾವುದೇ ಕಾರಣಕ್ಕೂ ಮಳೆ ಬರಲ್ಲ ಅನ್ನುವಂಥದ್ದು RCB ಅಭಿಮಾನಿಗಳ ಒಂದು ನಿರೀಕ್ಷೆ ಆದ್ರೆ ಈ ಪ್ರಕಾರ ನಾವು ನೋಡ್ಬೋದು. ಇಲ್ಲಿ CSK ಅಭಿಮಾನಿಗಳು ಕೂಡ ಒಂದು ಕಾತರದಿಂದ ಇದೆ. ನೀವಾಗ್ಲೇ ಹೇಳ್ದಂಗೆ CSKಗೆ ಇವತ್ತು ಒಂದು ಮಹತ್ವದ ಒಂದು ಮ್ಯಾಚ್. ಇವತ್ತು ಧೋನಿ ಅವರು ಕೂಡ ರಿಟೈರ್ಡ್ ಅನ್ನ ಅನೌನ್ಸ್ ಮಾಡುವಂತಹ ಸಾಧ್ಯತೆ ಇರುವಂತದ್ದು ಇಲ್ಲಿ ನಾವು ನೋಡ್ತಾ ಇದೀವಿ. RCB ಅಭಿಮಾನಿಗಳಷ್ಟೇ ಕಾತರದಲ್ಲಿ CSK ಅಭಿಮಾನಿಗಳು ಕೂಡ ಇದ್ದಾರೆ. ಸೊ ಒಟ್ಟಾರೆಯಾಗಿ ಇವತ್ತು ಈ ಒಂದು ಕದನ ಬಹಳ ನಿರೀಕ್ಷೆಯ ಜೊತೆಗೆ ಕಾತರವನ್ನು ಹುಟ್ಟಿಸಿರುವಂತಹ ಮ್ಯಾಚ್ ಅಂತಾನೆ ಹೇಳ್ಬೋದು. ಚೇತನ್, ಫೈನ್, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ. RCB ಮ್ಯಾಚ್ ಗೆದ್ದೇ ಗೆಲ್ಲಬೇಕು ಅಂತ ಮೈಸೂರಿನ ಅಭಿಮಾನಿಗಳು ಶುಭ ಕೋರಿದ್ದಾರೆ. ಸಾಕಷ್ಟು ಕುತೂಹಲದಿಂದ, ಸಾಕಷ್ಟು ಖುಷಿಯಿಂದ ಎಲ್ಲರೂ ಕೂಡ RCBಗೆ ವಿಶ್ ಮಾಡಿದ್ದಾರೆ. ಇವತ್ತು ಬೆಂಗಳೂರು ನಡೀತಿರೋ RCB ಮತ್ತು ಚೆನ್ನೈ ಮ್ಯಾಚ್ನಲ್ಲಿ RCB ಕಪ್ ಗೆಲ್ಲೋದು ಖಂಡಿತ. ಆಲ್ ದ ಬೆಸ್ಟ್ ಫಾರ್ RCB ಟೀಮ್ಗೆ. 16 ವರ್ಷದ ಸತತ ಕನಸು ನಮ್ಮ ನನಸಾಗುತ್ತೆ ಇವತ್ತು. ಈ ಕನಸಿಗೆ ವರ್ಣರಾಯ ನಮಗೆ ಚಾನ್ಸ್ ಕೊಡಬೇಕಾಗಿ ನಾವು ದೇವರು ಪ್ರಾರ್ಥಿಸ್ತೀವಿ. RCB ನಮ್ಮದೇ. RCB ಜೈ RCB. ಈ ಸಂಜೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾನು ಮತ್ತು ನನ್ನ RCB ಫ್ಯಾನ್ಗಳು ಕೋರಿಕೊಳ್ಳುತ್ತಿರೋದು, ಇವತ್ತು 7:15 ನಡೆಯುವ CSK ಮತ್ತೆ RCB ಮ್ಯಾಚ್ ಅಲ್ಲಿ RCB ಗೆದ್ದು ಕ್ವಾಲಿಫೈ ಆಗಬೇಕೆಂದು ಮತ್ತು ಈ ಸರಿ ಕಪ್ ನಾವೇ ಗೆಲ್ಲಬೇಕು. ಈ ಸರಿ ಕಪ್ ನಮ್ದೇ RCB. ಸರ್, ಕಳೆದ 16 ವರ್ಷಗಳಿಂದ ಕರ್ನಾಟಕದ ಪ್ರತಿಯೊಬ್ಬನ ಮನಸ್ಸಲ್ಲಿ ಈ ಸರಿನಾರು ಕಪ್ ನಮ್ಮದು ಅನ್ನೋ ಮನೋಭಾವನೆ ಇದೆ. RCB ಕ್ವಾಲಿಫೈ ಆಗುತ್ತೆ ಅಂತ ನಾವೆಲ್ಲರೂ ಸಹ ಭಾವಿಸಿದ್ದೀವಿ. ಇಟ್ಕೆಗುಂಡ ನಿವಾಸಿಯಾಗಿ ಈ ವರ್ಷ 100ನೇ ವರ್ಷದ ಕರಗದ ಮಹೋತ್ಸವದ ಮೆರವಣಿಗೆ ಸಹ ಇದೆ. ಇಂಥ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿಲಿ, ತಾಯಿ ಮಾರಮ್ಮನವ್ರನಲ್ಲಿ RCB ಗೆಲುವು ಕೊಡಲಿ ಅಂತ ನಾವೆಲ್ಲರೂ ಸ್ನೇಹಿತರು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀವಿ. ಇನ್ನೊಂದು ಆತಂಕ ಏನಿದೆ ಅಂದರೆ, ಬೆಳಗ್ಗೆ ಎಲ್ಲ ಮಾಧ್ಯಮಗಳು ನೋಡಿದಾಗ ಮಳೆ ಬರೋವಂಥ ಸಾಧ್ಯತೆ ಇದೆ ಅಂತ. ವರ್ಣನ ಕೃಪೆ ಅವಕೃಪೆಗೆ ಒಳಗಾಗದೇ ಇರೋ ರೀತಿಯಲ್ಲಿ ಮ್ಯಾಚು ಸುಸೂತ್ರವಾಗಿ ನಡೀಲಿ ಅಂತ ಸಹ ನಾವು ತಾಯಿಯಲ್ಲಿ ಕೇಳ್ಕೊತೀವಿ ಅಂತ. ಈ ಸಲ RCB ಕಪ್ಪು ನಮ್ಮದೇ. ತಾಯಿ ಚಾಮುಂಡೇಶ್ವರಿ, ಮಾರಿಯಮ್ಮ ಇಬ್ರಿಗೂ ನಾವು ಹರಕೆನೂ ಒತ್ತಿದ್ದೀವಿ. ಈ ಸತಿ ಕಪ್ಪು ನಮ್ಮದೇ ಅಂತ ಇವತ್ತು ಹೊಡಿತೀವಿ. ಎಲ್ಲರೂ ಕಡಿಮೆ ಬಾಲಲ್ಲಿ ಹೆಚ್ಚು ಅಧಿಕ ಮೊತ್ತ ಕಲೆ ಹಾಕ್ತಾರೆ ಅನ್ನೋದು ನಮಗೆಲ್ಲ ಇದೆ. ಯಾವುದೇ ಕಾರಣಕ್ಕೂ ಮಳೆ ಗಿಳೆ ಎಲ್ಲ ಬರಲ್ಲ, ಬಂದ್ರೂ ಮಳೆ ಬಂದ್ರೂ ಗೆಲ್ಲೋದು ನಾವೇ. ಜೈ RCB. ಕಪ್ ಮಂಟೆಗೆ JCB, ಕಪ್ಪಿಡೋದು ನಮ್ಮ RCB. ಇಷ್ಟು ವರ್ಷದಿಂದನೂ RCBಗೆ ಸ್ಟ್ಯಾಂಡ್ ಮಾಡ್ತಾ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂದ್ಕೊಂಡು ಸೋತ ಮೇಲೆ ನೆಕ್ಸ್ಟ್ ಸಲ ಕಪ್ ನಮ್ಮದೇ ಅಂತ ಸಾಕಾಗಿದೆ. ಈ ಸತಿನಾದರೂ RCB ವರ್ಸಸ್ CSK ಅಲ್ಲಿ ಗೆದ್ದುಬಿಟ್ಟು ಕ್ವಾಲಿಫೈಯಿಂಗ್ ರೌಂಡಿಗೆ ಸೆಲೆಕ್ಟ್ ಆಗಿ ಈ ಸತಿನಾದರೂ ಗೆದ್ದುಬಿಟ್ಟು ನಮಗೆ ಈ ಸಲ ಕಪ್ ನಮ್ಮದೇ ಅನ್ನೋ ಥರ ಹೇಳಿಸ್ಲಿ. ಅಪ್ಪ ತಂದೆ ಎರಡು ಒಂದೇ, ಈ ಸಲ ಕಪ್ಪು ನಮ್ಮದೇ. ಜೈ RCB. ಜೈ RCB. ಜೈ RCB. ಜೈ RCB ಕಪ್ ನಮ್ದೇ. ಜೋರಾಗಿ ಜೈ RCB ಕಪ್ ನಮ್ದೇ. ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಭಾಗದಲ್ಲಿ ಕೆಲವೆಡೆ ಮಾತ್ರ ಮಳೆ ಆಗಲಿದೆ. ಇವತ್ತಿನಿಂದ 22ರವರೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇದೆ. 22ರವರೆಗೆ ಬೆಂಗಳೂರಿನಲ್ಲಿ ಹಗುರ ಸಾಧಾರಣ ಮಳೆಯಾಗುವಂತಹ ಸಾಧ್ಯತೆ ಇದೆ. ರಾಜ್ಯ ಹವಾಮಾನ ಇಲಾಖೆ ನಿರ್ದೇಶಕ CS ಪಾಟೀಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಒಳನಾಡಿನಲ್ಲಿ 0.9 ಕಿಲೋಮೀಟರ್ ಎತ್ತರದವರೆಗೆ
ಟ್ರಫ್ ಇದೆ. ಇದರ ಪ್ರಭಾವದಿಂದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ದಿನಾಂಕ 18ರಿಂದ 22ರವರೆಗೆ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ದಿನಾಂಕ 18ರಂದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು, ತುಮಕೂರು, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕೆಲವು ಕಡೆ ಭಾರೀ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಕೆಫಿಟೇರಿಯಾದಲ್ಲಿ ಆಹಾರ ಸೇವಿಸಿ ಯುವಕನೊಬ್ಬ ಅಸ್ವಸ್ಥನಾಗಿದ್ದ. ಈ ಸಂಬಂಧ ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ರಾಜ್ಯ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಇಲ್ಲಿ ಆಹಾರ ಸೇವಿಸಿ ಯುವಕನೊಬ್ಬ ಅಸ್ವಸ್ಥನಾದ ಬಗ್ಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ ಎಫ್ಐಆರ್ ಆಗಿತ್ತು. ಈ ದೂರು ಆಧರಿಸಿ ಇವತ್ತು ಆರ್ಸಿಬಿ ವರ್ಸಸ್ ಸಿಎಸ್ಕೆ ಪಂದ್ಯಕ್ಕೂ ಮುನ್ನ ದಾಳಿ ನಡೆಸಿದ ಆಹಾರ ಅಧಿಕಾರಿಗಳು ಪದಾರ್ಥ ಗುಣಮಟ್ಟ ಹಾಗೂ ಎಕ್ಸ್ಪೈರಿ ದಿನಾಂಕವನ್ನು ಪರಿಶೀಲನೆ ಮಾಡಿದ್ದಾರೆ. ಇದರ ಗುಣಮಟ್ಟ ಚೆಕ್ ಮಾಡಲು ಪ್ರಯೋಗಾಲಯಕ್ಕೆ ಮಾದರಿಗಳನ್ನು ಕಳುಹಿಸಲಾಗಿದೆ. ಅಂಜಲಿ ಕೊಲೆ ಕೇಸ್ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ವೇದಿಕೆ ಮೇಲೆ ಅಸ್ವಸ್ಥಗೊಂಡಂತಹ ಅಂಜಲಿ ಸಹೋದರಿ ಯಶೋಧ ನೋವಿನಿಂದ ಕುಸಿದು ಬಿದ್ದಿದ್ದಾಳೆ. ಅಂಜಲಿ ಸಹೋದರಿ ಯಶೋಧಾಗೆ ಜ್ಯೂಸ್ ಕುಡಿಸಿದ್ದಾರೆ ಶ್ರೀಗಳು. ಅಳ್ತಾ ಇದ್ದಂತ ಅಂಜಲಿ ಸಹೋದರಿಯನ್ನ ಸಂತೈಸಿದ್ದಾರೆ ಶ್ರೀಗಳು. ಪ್ರತಿಭಟನೆ ಕೈ ಬಿಡುವಂತೆ ಡಿಸಿ ಶ್ರೀಗಳು ಮನವೊಲಿಕೆಯನ್ನ ಮಾಡಿದ್ದಾರೆ. ನಾವೆಲ್ಲ ಇದೀವಿ, ಅಳ್ಬೇಡ ತಾಯಿ, ಅಳ್ಬೇಡ ಅಮ್ಮ ಬರ್ಲಿ. ಹಾ, ಇಲ್ಲ ಸಮಾಧಾನ. ಗಾಳಿ ಬೇಕು, ಗಾಳಿ, ಸ್ವಲ್ಪ ಗಾಳಿ 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 ಬೇಕು. ಹಾಗಾಗಿ ಈ ನಾನು ಡಿಮಾಂಡ್ ಮಾಡುವುದಂದ್ರೆ ಸರ್ಕಾರಕ್ಕೆ, ಇಲ್ಲೆಲ್ಲ ಸಾಕಷ್ಟು ಜನ ಸರ್ಕಾರದ ಪ್ರತಿನಿಧಿಗಳಿದ್ದೀವಿ, ಆಮೇಲೆ ಸಮಾಜ ಇದೆ. ನಾವೆಲ್ಲ ಹಿಂದುಳಿದ ವರ್ಗದ ಮಠ ಮಾತ್ರ ನೆರವಿಗೆ ಬಂದಿಲ್ಲ. ಇಡೀ ರಾಜ್ಯದ ಎಲ್ಲ ಮಠಗಳು ಎಲ್ಲ ಮೊದಲು ನೀರು ಉದರ್ಸರಿ, ನೀರು ನೀರು ಪಾಪ ನೋಡ್ರಿ ಅಂತ ಪರಿಸ್ಥಿತಿ. ಇದನ್ನ ನೋಡಿದ್ರ ಇದನ್ನ ಎಂತ ಹೋರಾಟಗಾರ್ತಿ, ಬಹಳ ಒಳ್ಳೆ ಒಂದು ಎದುರಿಸುವಂತ ಶಕ್ತಿ ಐತೆ ಆ ಎಮ್ಮಗ. ಇಡೀ ಜನರನ್ನ ಸೀರಿಯಲ್ ನಟಿ ಪವಿತ್ರ ಜೊತೆಗೆ ನಟನೆ ಮಾಡ್ತಿದ್ದಂತ ಸಹನಟ ಚಂದು ಅವರ ಸಾವಿನ ಸಂಬಂಧ ಪವಿತ್ರ ಅವರ ಮಗಳು ಮಾತನಾಡಿದ್ದಾರೆ. ಚಂದು ಮತ್ತು ನಮ್ಮಮ್ಮ ಉತ್ತಮ ಸ್ನೇಹಿತರಾಗಿದ್ರು. ಅವರ ಸಂಬಂಧದ ಬಗ್ಗೆ ಏನೇನೋ ಮಾತನಾಡ್ತಿದ್ದಾರೆ, ಅದೆಲ್ಲ ಸುಳ್ಳು ಅಂತ ಪವಿತ್ರ ಮಗಳು ಪ್ರತೀಕ್ಷಾ ಮಾತನಾಡಿದ್ದಾರೆ. ಫ್ರೆಂಡ್ಸ್ ಆಗೇ ಇದ್ರು ಸರ್. ಲೈಕ್ ನಾರ್ಮಲ್ ಎಲ್ಲರೂ ಫ್ರೆಂಡ್ಸ್ ಆಗಿ ಹೆಂಗೆ ಇರ್ತಾರೋ ಲೈಕ್ ಹಾಗೇನೆ ಇದ್ರು. ಅಂದರೆ ಲೈಕ್ ಇವಾಗ ಟಿ ವಿ ಸೀರಿಯಲ್ಸಲ್ಲೆಲ್ಲ ಎಷ್ಟು ಕ್ಲೋಸ್ ಆಗಿರ್ತಾರೆ. ಇವಾಗ ನಾವು ಒಂಚೂರು ಏನಾದರೂ ಇದು ಮಾಡಿದ್ರು ಅವ್ರು ಮಾತಾಡ್ತಾರೆ ಸರ್. 100 ಜನ 1000 ಮಾತಾಡ್ತಾರೆ ಸರ್. ಯಾರ್ಯಾರ ಮಧ್ಯೆ ಏನೇನಿದೆ ಅದು ನಮಗೆ ಗೊತ್ತಿರುತ್ತೆ, ನಮ್ಮ ಫ್ಯಾಮಿಲಿಯವ್ರಿಗೆ ಗೊತ್ತಿರುತ್ತೆ ಸರ್. ಒಂದು ಕುಟುಂಬ ಇದೆ ಸರ್. ಇದನ್ನೆಲ್ಲ ಮಾಡಿಕೊಂಡು ಒಂದು ಕುಟುಂಬ ಹಾಳಾಗ್ತಿದೆ ಇಲ್ಲಿ ಸರ್. ಎಂತಕ್ಕಂದರೆ ಇಲ್ಲಿ ಕೆಲವೊಂದು ರಿಲೇಟಿವ್ಸ್ಗೆ ಒಂದು ಸಿಕ್ಕಿದ್ರೆ ಸಾಕು ಅಂತ ಒಬ್ಬೊಬ್ರು ಕಾಯ್ಕೊಂಡು ಕೂತಿರ್ತಾರೆ. ಹಾಗೆ ಆಗುತ್ತೆ ಸರ್. ಇನ್ನು ನನಗೂ ನಮ್ಮ ಅಣ್ಣಂಗೆ ಇನ್ನೂ ಚಿಕ್ಕ ವಯಸ್ಸು. ಸೊ ಏನು ಮಾಡಬೇಕು, ಎತ್ತ ಮಾಡಬೇಕು. ಇವಾಗ ಇವರು ಅಪ್ಸ್ತಾ ಇರೋದ್ರಿಂದ ನಮ್ಮ ಫ್ಯಾಮಿಲಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂದರೆ, ಯಾರ್ಯಾರೋ ಫೋನ್ ಮಾಡ್ತಾರೆ, ಏನೇನೋ ಮಾತಾಡ್ತಾರೆ. ಟಿ ವಿಯಲ್ಲಿ ಹಂಗೆ ಬರ್ತಿದೆ, ನ್ಯೂಸ್ ಹಿಂಗೆ ಬರ್ತಿದೆ, ಏನು ಎತ್ತ ನಿಮ್ಮ ಮಗಳು ಮುಂದೆ ಭವಿಷ್ಯ ಏನು, ನಿಮ್ಮ ಮಗನ ಭವಿಷ್ಯ ಏನು ಅಂತೆಲ್ಲ ಕೇಳ್ತಾ ಇದ್ದಾರೆ. ನೀವು ಏನು ಮಾಡಬೇಕು, ಎತ್ತ ಮಾಡಬೇಕಂತ ಗೊತ್ತಿಲ್ಲ. ಸ್ನೇಹಿತರಾಗಿದ್ರು ಸರ್. ಲೈಕ್ ನಮ್ಮಮ್ಮ ಹೈದ್ರಾಬಾದ್ಗೆ ಆಲ್ಮೋಸ್ಟ್ ಲೈಕ್ 6-7 ಇಯರ್ಸ್ ಬ್ಯಾಕ್ ಅವ್ರು ಹೋಗಿದ್ದು. ಅವರು ತ್ರಿನಯನಿ ಸೀರಿಯಲಿಂದನೇ ಪರಿಚಯ ಆಗಿದೆ ಇಬ್ಬರೂ. ಸೊ ಪರಿಚಯ ಆಗಿ ಹಾಗೆ ಸ್ನೇಹವಾಗಿತ್ತು ಸರ್. ಸೊ ಅದು ಬಿಟ್ಟರೆ ಇನ್ನೆಂತಿಲ್ಲ. ಹೌದು, ಲೈಕ್ ನಮ್ಮದಾದಷ್ಟು ನಮ್ಮ ಪಾಡಿಗೆ ಬಿಟ್ಬಿಡಿ ಅಂತ ನಾವು ಕೇಳ್ಕೊತೀವಿ. ನಮ್ಮ ಫ್ಯಾಮಿಲಿದು ಏನಿದೆ ನಾವು ಏನೋ ಒಂದು ಮಾಡ್ಕೊತೀವಿ, ಏನೋ ನೋಡ್ಕೊತೀವಿ. ನಿಮ್ದೇನಿದೆ ನೀವು ನೋಡಿಕೊಂಡು ನಿಮ್ಮ ಪಾಡಿಗೆ ನೀವು ಇದ್ಬಿಡಿ. ನಿಮ್ಮ ಲೈಫ್ ನಮ್ಮ ಬಾಳನ್ನ ಹಾಳು ಮಾಡೋಕ್ಕೆ ಬರಬೇಡಿ ಅಂತ ನಾನು ಇದಿಷ್ಟೇ. ಉಳಿದ ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಸ್ಮಾಲ್ ಬ್ರೇಕ್ ಆದಮೇಲೆ. ವೆಲ್ಕಮ್ ಬ್ಯಾಕ್. ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕಮಿಷನ್ ವಾರ್ ಜೋರಾಗಿ ನಡೀತಾ ಇದೆ. ಎಪಿಎಂಸಿ ಕಾರ್ಯದರ್ಶಿ ಹಾಗೂ ಮಂಡಿ ಮಾಲೀಕರ ಜಗಳ ತಾರಕಕ್ಕೇರಿದೆ. ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ. ಎಪಿಎಂಸಿ ಕಾರ್ಯದರ್ಶಿ ಹಾಗೂ ಮಂಡಿ ಮಾಲೀಕರ ಜಗಳ ತಾರಕಕ್ಕೇರಿರುವಂಥದ್ದು. ಕಾರ್ಯದರ್ಶಿ ವಿಜಯಲಕ್ಷ್ಮಿ ವಿರುದ್ಧ ಲಂಚದ ಆರೋಪ ಕೇಳಿ ಬರ್ತಾ ಇದೆ. ಗೋದಾಮು ನೋಂದಣಿಗೆ 1.5 ಲಕ್ಷ ಲಂಚ ಪಡೆದ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆ
ವಿಡಿಯೋ ಸಮೇತ ವಿಜಯಲಕ್ಷ್ಮಿ ವಿರುದ್ಧ ದೂರು ದಾಖಲಾಗಿರುವಂಥದ್ದು. ಶಿಸ್ತು ಕ್ರಮ ಜರುಗಿಸದಿದ್ರೆ ಮಂಡಿ ಬಂದ್ ಮಾಡುವ ಎಚ್ಚರಿಕೆ ಕೂಡ ಕೊಡಲಾಗಿರುವಂಥದ್ದು. ಇದು ಎಪಿಎಂಸಿಯಲ್ಲಿ ಲಂಚ ಪಡೆದ ಆರೋಪ ಕೇಳಿಬರ್ತಾ ಇದೆ. ಗೋದಾಮು ನೋಂದಣಿಗೆ 1.5 ಲಕ್ಷ ಲಂಚ ಪಡೆದಿರುವಂತಹ ಆರೋಪ ಕೇಳಿಬರ್ತಾ ಇರುವಂಥದ್ದು. ಅದು ಕೂಡ ವಿಡಿಯೋ ಸಮೇತ ವಿಜಯಲಕ್ಷ್ಮಿ ವಿರುದ್ಧ ದೂರು ದಾಖಲಾಗಿದೆ. ಶಿಸ್ತು ಕ್ರಮ ಜರುಗಿಸಬೇಕು, ಶಿಸ್ತು ಕ್ರಮ ಜರುಗಿಸಿಲ್ಲ ಅಂತಂದ್ರೆ ಮಂಡಿ ಬಂದ್ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೊಟ್ಟು ಪ್ರತಿಭಟನೆ ಮಾಡ್ತಿದ್ದಾರೆ ಮಂಡಿ ಮಾಲೀಕರು. ದುಡ್ಡನ್ನು ಕೇಳುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ, ಸಂಪೂರ್ಣ ತನಿಖೆ ಆಗಲೇಬೇಕು. ಕಾಮಗಾರಿಗಳಲ್ಲಿ ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ದುಡ್ಡನ್ನು ಕೇಳುತ್ತಿರುವ ಹಾಗಾದ್ರೆ ಮಂಡಿ ಮಾಲೀಕ ಸತೀಶ್ ಹಾಗೂ ಎಪಿಎಂಸಿ ಸೆಕ್ರೆಟರಿ ವಿಜಯಲಕ್ಷ್ಮಿ ಅವರ ಮಧ್ಯೆ ಸಂಭಾಷಣೆಯಲ್ಲಿ ಏನಿದೆ ಅಂತ ತೋರಿಸ್ತೀವಿ ನೋಡಿ. ನಾನು ಹೇಳಿದೆ ನಾಗೇಶ್ ಸರ್ಗೆ, ಸರ್ ಏನ್ ಸರ್ ಮಾಡೋದು ಅಂತ. ಅಲ್ಲೊಬ್ರು ಇದಾರೆ ಸರ್, ತುಂಬಾ ಸ್ಟ್ರಿಕ್ಟ್ ಮನುಷ್ಯ. ಡೈರೆಕ್ಟರ್ ಕಡೆಯಿಂದ ನನಗೆ 8:30 ಫಿಕ್ಸ್ ಆಯ್ತು. 8:30 ಇಲ್ಲ ಎಂದು 8:60 ಆಗ್ಬೋದು. 10 ಕಡಿಮೆ, 10-20 ಕಡಿಮೆ ಆಗ್ತಾನೆ ಇರಲಿಲ್ಲ ಸರ್. ಅದೊಂದು 8:30 ಇಲ್ಲಿ ಎಷ್ಟು ಮೇಡಮ್? ಇಲ್ಲೊಂದು 50 ಬರುತ್ತಾ ರಿಜಿಸ್ಟ್ರೇಷನ್ದು? ಇಲ್ಲ ಕಮ್ಮಿನೇ. 9 ಅಲ್ಲಿಗೆ ಎಷ್ಟು ಮೇಡಮ್? 50 ಒಳಗಡೆ ಇಟ್ಕೊಳ್ರಿ. ನಮ್ಮ ಅಂದಾಜು ಇದ್ದಿದ್ದು ಅವಾಗ 9, ಇವಾಗ 11 ಮೇಡಮ್. ನಿಮ್ಗೊಂದು ವಿಷಯ ಗೊತ್ತಾ, ಇದರಲ್ಲಿ 100 ರೂಪಾಯಿ ಸಮೇತ ನಾನು ಯಾರು ಸ್ಟಾಕ್ ಇಟ್ಕೊಂಡಿಲ್ಲ. 100 ರೂಪಾಯಿ ಸಮೇತ ನಾವು ಕೊಟ್ಟಿದ್ದು 1.5 ಪೂರ್ತಿ ಹೆಡ್ ಆಫೀಸ್ಗೆ ಮೇಡಮ್ ಖರ್ಚು ಅದು? ಇಲ್ಲ ಸರ್, ಇಲ್ಲ ಸರ್. ಏನ್ ಗೊತ್ತಾ, ಫಸ್ಟ್ ವ್ಯಾಲ್ಯೂಷನ್ ಹೋಗುತ್ತೆ, ವ್ಯಾಲ್ಯೂಷನ್ ಇಂದ ಕೇಸ್ ವರ್ಕಿಂಗ್ ಹೋಗುತ್ತೆ, ಕೇಸ್ ವರ್ಕಿಂದ ನಾನು ಸೂಪರಿಂಟೆಂಡೆಂಟ್ ಹೋಗುತ್ತೆ. ಈಗ ವ್ಯಾಲ್ಯೂಷನ್ ಮಾಡ್ಕೊಟ್ಟಿದ್ದು ಅವ್ರು ಒಪ್ಲಿಲ್ಲ, ಅದನ್ನ ವಾಪಸ್ ಆಗ್ಬೇಕು. ಆಮೇಲೆ SC ಹೋಗುತ್ತೆ, ಆಯ್ತಲ್ಲ? ಎಷ್ಟಾಯ್ತಿಲ್ರಿ? 12 ಟೇಬಲ್ ಆಯ್ತು. 12 ಟೇಬಲ್ ಅಲ್ಲಿಂದ ಅದಾವಾಗ ಬರುತ್ತೆ ಹೋಯ್ತು. ನಾನು ಹೇಳಿದೆ ನಾಗೇಶ್ ಸರ್ಗೆ, ಸರ್ ಏನ್ ಸರ್ ಮಾಡೋದು ಅಂತ. ಅಲ್ಲೊಬ್ರು ಇದಾರೆ ಸರ್, ತುಂಬಾ ಸ್ಟ್ರಿಕ್ಟ್ ಮನುಷ್ಯ. ಡೈರೆಕ್ಟರ್ ಕಡೆಯಿಂದ ನನಗೆ 8:30 ಫಿಕ್ಸ್ ಆಯ್ತು. 8:30 ಇಲ್ಲ ಎಂದು 8:60 ಆಗ್ಬೋದು. 10 ಕಡಿಮೆ, 10-20 ಕಡಿಮೆ ಆಗ್ತಾನೆ ಇರಲಿಲ್ಲ ಸರ್. ಅದೊಂದು 8:30 ಇಲ್ಲಿ ಎಷ್ಟು ಮೇಡಮ್? ಇಲ್ಲೊಂದು 50 ಬರುತ್ತಾ ರಿಜಿಸ್ಟ್ರೇಷನ್ದು? ಇಲ್ಲ ಕಮ್ಮಿನೇ. 9 ಅಲ್ಲಿಗೆ ಎಷ್ಟು ಮೇಡಮ್? 50 ಒಳಗಡೆ ಇಟ್ಕೊಳ್ರಿ. ಲಂಚದ ಆರೋಪದ ಬಗ್ಗೆ ಮಂಡಿ ಮಾಲೀಕ ಸತೀಶ್ ಹಾಗೂ ಎಪಿಎಂಸಿ ಕಾರ್ಯದರ್ಶಿ ಏನ್ ಮಾತಾಡಿದ್ದಾರೆ ಕೇಳಿ. ಕಾರ್ಯದರ್ಶಿಗಳಾಗಿ ಕೆಲಸ ನಿರ್ವಹಿಸ್ತಾ ಇರುವ ಎನ್ ವಿಜಯಲಕ್ಷ್ಮಿ ಅವರು ಏನು ಅಂತ ಹೇಳಿದ್ರೆ, ಇಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಕ್ಕೂ ಲಂಚ ಕೇಳ್ತಾ ಇರ್ತಾರೆ. ಆ ಲಂಚದ ಬಗ್ಗೆ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಸಾಬೀತುಪಡಿಸೋದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋನ ಈಗಾಗಲೇ ನಾವು ಹೆಚ್ಚುವರಿ ನಿರ್ದೇಶಕರಿಗೂ ಕೊಟ್ಟಿದ್ದೀವಿ. ಇಲ್ಲಿ ತನಿಖೆಗಾಗಿ ಬಂದಿರ್ತಕ್ಕಂಥ ನಜೀಬುಲ್ಲಾ ಖಾನ್ ಅವ್ರಿಗೂ ಆ ಸಿಡಿ ಬಗ್ಗೆ ಕೊಟ್ಟಿದ್ದೀವಿ. ಸರ್, ಆ ವಿಡಿಯೋಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಲಂಚ ತೊಗೊಂಡಿರೋದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಿದ್ದೀನಿ. ಏನು 1.5 ಲಕ್ಷ ನೀವು ನಮ್ಮ ಕಡೆಯಿಂದ ಲಂಚ ತೊಗೊಂಡಿದ್ದೀರಲ್ಲ, ಅದು ಬರೀ ಹೆಡ್ ಆಫೀಸ್ಗೆ ಆಯಿತಾ ಏನು ಅಂತ ಕೇಳಿದ್ದಕ್ಕೆ, ಅಲ್ಲಿರ್ತಕ್ಕಂಥ ಯಾರ್ಯಾರು ಕೊಟ್ಟಿದ್ದೀವಿ ಅಂತ ಅವರ ವೃತ್ತಿಪರವಾಗಿ ಅವ್ರ ಹೆಸರುಗಳನ್ನ ಹೇಳಿದೆ. ವೃತ್ತಿಪರವಾಗಿ ಅವರು ಇದನ್ನ ಹೇಳಿ ಇಂಥವ್ರಿಗೆಲ್ಲ ಸಲ್ಲಿಕೆ ಆಗಿದೆ ಅಂತ ಹೇಳಿದ್ದಾರೆ. ಅದನ್ನು ಯಾವ ವಿಚಾರ ಅಂತ ಹೇಳಿದ್ರೆ, ಗೋಡನ್ಗಳನ್ನ ನಮ್ಮ ಹೆಸರಿಗೆ ಮಾಡಿಕೊಡೋ ವಿಚಾರದಲ್ಲಿ ಕಾರ್ಯದರ್ಶಿಗಳಾಗಿ ಸತೀಶ್ ಅಂತಕ್ಕಂಥವರು ನಮ್ಮ ಯಾರ್ಡಲ್ಲಿ 123ನೇ ಅಂಗಡಿ ಶೌಕತ್ ಅಂತಕ್ಕಂಥವ್ರ ಹೆಸರಿನಲ್ಲಿದೆ. ಆ ಹೆಸರಿನಲ್ಲಿರ್ತಕ್ಕಂಥ ಅಂಗಡಿನ ಅನಧಿಕೃತವಾಗಿ ನನ್ನ ಹೆಸರಿಗೆ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟಿದ್ರು. ನನಗೆ ತಾಕೀತ್ ಮಾಡಿದ್ರು. ನಾನು ಹೇಳಿದೆ, ಅದು ಲೀಗಲ್ ಆಗಿದ್ರೆ ಮಾಡ್ಕೊಡ್ಬೋದು, ಇಲ್ಲಾಂದ್ರೆ ಮಾಡಕ್ ಬರೋದಿಲ್ಲ ಅಂತ ಹೇಳಿದ್ವಿ. ನೀವು ಮೇಡಮ್ ನಿಮ್ದೊಂದು ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಿಮ್ದೊಂದು ವಿಡಿಯೋ ಇದೆ, ನನ್ನ ಹತ್ರ ಆಡಿಯೋ ಇದೆ, ವಿಡಿಯೋ ಇದೆ,
ನೀವು ಅದನ್ನ ಮಾಡ್ಕೊಡಿಲ್ಲ ಅಂದ್ರೆ ನಾನು ಪೇಪರ್ನವ್ರು ಕೊಡ್ತೀನಿ, ಟಿವಿ ಅವ್ರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಬ್ಲಾಕ್ ಮೇಲ್ ಮಾಡ್ಕೊಂಡು ಬರ್ತಾ ಇದ್ರು. ಕಂಪ್ಲೇಂಟ್ ಮಾಡ್ತೀವಿ, ನಿಮ್ಮನ್ನ ಎತ್ತಂಗಡಿ ಮಾಡ್ತೀವಿ, ನೀವು ಅಂಗಡಿ ನನ್ನ ಹೆಸರಿಗೆ ಮಾಡಿಕೊಟ್ರೆ ಮಾತ್ರ ನೀವು ಇಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ, ಇಲ್ಲಾಂದ್ರೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಇಲ್ದೇ ಇರ್ತಕ್ಕಂಥ ಆಪಾದನೆಗಳನ್ನು ಹಾಕಿ ವಿಡಿಯೋ ಇದೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಬ್ಲಾಕ್ ಮೇಲ್ ಮಾಡ್ತಾ ಬರ್ತಾನೆ ಇದ್ರು. ಕಡೆಗೆ ನಾನು ಈ ವಿಚಾರನ ನಾನು ಮಾಡೋದಿಲ್ಲ ಅಂತ ಹೇಳಿದ ಮೇಲೆ ಈ ರೀತಿಯಾಗಿ ಒಂದು 2-3 ತಿಂಗಳಿಂದ ಈ ರೀತಿ ಒಂದು ಪ್ರಚಾರನ ಮಾಡ್ಕೊಂಡು ಬಂದಿದ್ದಾರೆ. GBR ಸತೀಶ್ ಅಂತಕ್ಕಂಥವರು ನಮ್ಮ ಯಾರ್ಡಲ್ಲಿ 123ನೇ ಅಂಗಡಿ ಶೌಕತ್ ಅಂತಕ್ಕಂಥವ್ರ ಹೆಸರಿನಲ್ಲಿದೆ. ಆ ಹೆಸರಿನಲ್ಲಿರ್ತಕ್ಕಂಥ ಅಂಗಡಿನ ಅನಧಿಕೃತವಾಗಿ ನನ್ನ ಹೆಸರಿಗೆ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟಿದ್ರು. ನನಗೆ ತಾಕೀತು ಮಾಡಿದ್ರು. ನಾನು ಹೇಳಿದೆ ಅದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ರಘುರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಇಲ್ಲಿ ಆರೋಪ ಪ್ರತ್ಯಾರೋಪ ಎರಡೂ ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿ ಇಲ್ಲಿಗಲ್ ಆಗಿ ನಮ್ ರಿಜಿಸ್ಟರ್ ಮಾಡ್ಕೊಡಿ ಅನ್ನುವಂಥದ್ದು ಇಲ್ಲಿ ಮಂಡಿ ಮಾಲೀಕರು ಮಾಡಿದ್ರು ಅನ್ನುವಂಥದ್ದು ಇಲ್ಲಿ ಕಾರ್ಯದರ್ಶಿ ಆರೋಪ. ಕಾರ್ಯದರ್ಶಿ ಅವರ ವಿಡಿಯೋ ನೋಡ್ತಾ ಇದೀವಿ, ಕಿಲಕಿಲ ಅಂತ ನಕ್ಕೊಂಡು ಬೇರೆ ಹೇಳ್ತಾ ಇದ್ರು ಯಾರ್ಯಾರು ದುಡ್ಡು ಹೋಗುತ್ತೆ, ಹೆಂಗೆಲ್ಲ ಇದು ಸರಬರಾಜು ಆಗುತ್ತೆ ಅಂತ. ಸೊ ಈ ಆರೋಪದ ಬಗ್ಗೆ ಏನೆಲ್ಲ ಸತ್ಯಾಂಶಗಳು ಹೊರಬಿದ್ದಿದೆ ಸದ್ಯಕ್ಕೆ? ಚೇತನ್, ಏನು ಈ ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ಮಂಡಿ ಮಾಲೀಕರು ಏನು APMC ಇಲಾಖೆಯ ಹಿರಿಯ ಅಧಿಕಾರಿಗಳಿಗೂ ಕೂಡ ಕಳೆದ 1 ತಿಂಗಳ ಹಿಂದೆ ದೂರು ಕೊಟ್ಟಿದ್ರು. ಆ ದೂರನ್ನ ಪರಿಶೀಲನೆ ಮಾಡಿದ ನಂತರ ಏನು ಕ್ರಮ ಕೈಗೊಂಡಿಲ್ಲ ಅನ್ನೋ ಕಾರಣಕ್ಕೆ ಈಗ ಮತ್ತೊಮ್ಮೆ ಪ್ರತಿಭಟನೆ ಮಾಡಿ ಈಗ ಮತ್ತೊಮ್ಮೆ ಮನವಿಯನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಈಗ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತೆ ಸುಮಾರು 1.5 ಲಕ್ಷ ರೂಪಾಯಿ ಹಣವನ್ನ ಲಂಚವಾಗಿ ಪಡ್ಕೊಂಡಿದ್ದಾರೆ. ಆ ಹಣವನ್ನ ಹಿರಿಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಮತ್ತು ಅವರು ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಆರೋಪ ಮಂಡಿ ಮಾಲೀಕರಾಗಿದೆ. ಆದ್ರೆ ಈಗ ಪ್ರತಿಯಾಗಿ ಈಗ ಕಾರ್ಯದರ್ಶಿ ಹೇಳ್ತಾ ಇರುವಂತದ್ದು, ನಾನು ಯಾವುದೇ ರೀತಿಯಾದಂತಹ ಹಣವನ್ನು ಕೂಡ ಪಡ್ಕೊಂಡಿಲ್ಲ, ಮತ್ತೆ ಲಂಚಕ್ಕೆ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿಲ್ಲ. ಇಲ್ಲಿ APMC ಇರ್ತಕ್ಕಂಥ ಕೆಲವೊಂದು ಹುಳುಕುಗಳನ್ನ ಪತ್ತೆ ಹಚ್ಚಿ ನಾನು ಅದನ್ನ ಬಿಗಿ ಮಾಡಿದ್ದಕ್ಕೆ ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡ್ತಾ ಇರೋದಾಗಿ ಅವ್ರು ಹೇಳ್ತಾ ಇರೋದು. ಅದಕ್ಕೆ ಒಟ್ಟಾರೆಯಾಗಿ ನೋಡೋದಾದ್ರೆ ಇಬ್ಬರ ಮಧ್ಯೆ ಗಲಾಟೆಗೆ ಈಗ ರೈತರ ಒಂದು ವಹಿವಾಟಿಗೆ ಎಲ್ಲಿ ಸಮಸ್ಯೆ ಆಗುತ್ತೋ ಅನ್ನೋ ಒಂದು ಭೀತಿ ಕೂಡ ಕಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಕೇವಲ 1 ವಾರದಲ್ಲಿ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ನಾವು APMC ವಹಿವಾಟನ್ನ ಬಂದ್ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಈಗಾಗಲೇ ಸರ್ಕಾರಿ ಮಂಡಿ ಮಾಲೀಕರು ಹೇಳ್ತಾ ಇರೋದು. ಇದ್ರ ಜೊತೆಗೆ ಈಗಾಗಲೇ ಸರ್ಕಾರಿ ಬೆಲೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳಿದೆ. ಈ ಸಮಸ್ಯೆಗಳ ಬಗ್ಗೆ ಎರಡೂ ಕಡೆಯವರು ಕೂಡ ಯಾರು ಒಂದು ಕಿವಿಯನ್ನು ಕೊಡ್ತಾ ಇಲ್ಲ. ತಮ್ಮ ಒಂದು ಹಿತಾಸಕ್ತಿಗೆ ಈ ತರ ಒಂದು ಪೈಪೋಟಿಗೆ ಇಳಿದು ಕಿತ್ತಾಟಕ್ಕೆ ಇಳಿದಿದ್ದಾರೆ ಅಂತಕ್ಕಂಥ ಒಂದು ಅನುಮಾನ ಕೂಡ ಕಂಡು ಬರ್ತಾ ಇರುವಂತದ್ದು. ಈಗ ಜಿಲ್ಲಾಧಿಕಾರಿಗಳೇ ಅಲ್ಲಿರ್ತಕ್ಕಂಥ ಒಂದು ಆಡಳಿತಾಧಿಕಾರಿಗಳಿಂದ ಇಬ್ಬರ ಮಧ್ಯೆ ಒಂದು ಸಮನ್ವಯ ಸಾಧಿಸುವ ನಿಟ್ಟಿನಲ್ಲಿ ಅವರು ಕೂಡ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಇದುವರೆಗೂ ಕೂಡ ಆ ಕೆಲಸವೂ ಕೂಡ ಆಗಿಲ್ಲ. ಆದ್ರೆ ಈಗ ಈ ಒಂದು ವಿಡಿಯೋದಲ್ಲಿ ಹೇಳಿ ನೋಡುವಂತಾನೆ ಎಲ್ಲೂ ಕೂಡ ಅವರು ಲಂಚಕ್ಕೆ ಬೇಡಿಕೆ ಇಟ್ಟುವಂತ ಒಂದು ಪುರಾವೆ ಕೂಡ ಇಲ್ಲ. ಹಾಗಾಗಿನೇ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಈಗ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಒಟ್ಟಾರೆ ಮುಂದೆ 1 ವಾರದಲ್ಲಿ ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ APMC ಸರ್ಕಾರಿ ಮಾರುಕಟ್ಟೆಯ ಒಂದು ವಹಿವಾಟನ್ನ ಬಂದ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈಗಾಗಲೇ ಹೇಳ್ತಾ ಇರುವಂತದ್ದು. ಚೇತನ್, ಓಕೆ, ಫೈನ್, ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗೆ. ಉಳಿದ ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಮತ್ತೊಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ. ಎಂಥ